ಮಗನ ತಿಮ್ಮ ಯಾಕ ಯಪ್ಪ ಪಕ್ಕ ಸಪ್ ಮಾಡ್ಕೊಂಡು ಕುಂತಿಯಲ್ಲ ಕಟ್ಟಿ ಮ್ಯಾಗ ಏನಾರ ಮಾಡ್ಕೊಡ್ಲೇನ ಚಾ ಮಾಡ್ಕೊಡ್ಲೇನ ಲಾ ಚುಮ್ಮರಿ ಮಾಡ್ಕೊಡ್ಲೇನ ಏನ್ ಬೇಕು ಹೇಳು ಯವ್ವ ತುಳಸಿನ ಯಾಕೆ ಕಳಿಸಿದ್ವಿ ಈಗ ಊರಿಗೆ ಅಲ್ಲ ಇನ್ನೂ ಮದುವೆಗೆ ಒಂದು ತಿಂಗಳೂ ಆಗಿಲ್ಲವ ಅಲ್ಲ ಒಂದು ತಿಂಗಳು ಒಂದು ವಾರನೂ ಆಗಿಲ್ಲ ಇಷ್ಟು ಜಲ್ದಿ ಅದಕ್ಕೆ ಕಳಿಸಿದಿ ಯಾಕೆ ಬೇಡ ಏನ್ ಬಿಟ್ರಂಗ ಹೋಗ್ತಾನೆ ಮತ್ತೆ ಓಡಿಗಿದ್ದಲ್ಲ ಹರಿಯಾಡಕ ಮನ್ಯಾಗ ಬ್ಯಾಸ್ರ ಆಗತ್ತೈತೆ ಬಾ ಆಕಿನಾರಿದ್ ರೊಟ್ಟು ಮಾತಾಡ್ಕೊಂತ ಇರ್ತಿದ್ಲು ಹೋಗಿ ಕರ್ಕೊಂಬರ್ಲೇನ ಹಂಗೆ ಬರಂಗಿಲ್ಲ ಯಪ್ಪ ಆಷಾಢಕ್ಕೆ ಹೇಳಿ ನಿಂತಿ ಮದುವೆಗೆ ಹೊಸ್ತಾಗಿ ಮದುವೆ ಇರ್ತೈತಲ್ಲ ಅತ್ತಿ ಸಸಿ ಒಂದ ಹೊಸ್ಲಾಗ ಅಡ್ಡಾಡ್ಬಾರ್ದಂತ ಅದಕ್ಕೆ ಅದು ಶಾಸ್ತ್ರ ಐತಿ ಆಷಾಢ ಮುಗಿಯವರೆಗೂ ತೋರ್ ಮನೆಗೆ ಇರ್ಬೇಕಾಕಿ ಮತ್ತೆ ಇದು ಆಷಾಢ ಯಾವಾಗ ಮುಗಿತೈತಿ ಆಷಾಢ ಒಂದು ತಿಂಗಳು ಇರುತ್ತೆ ಅಂದ್ರೆ ಒಂದು ತಿಂಗಳು ಬರಂಗಿಲ್ಲ ಇಲ್ಲ ಬರಂಗಿಲ್ಲ ಯವ್ವ ಹಂಗಾರೆ ನಾನಾರ ಹೋಗ್ಬರ್ಲೇನ ನೀ ಯಾಕೆ ಹೋಗಿಲ್ಲ ಸುಮ್ಮನೆ ಹೋಗ್ತೀನಿ 2 ದಿವಸ ಇದ್ದು ಬಂದ್ಬಿಡ್ತೀನಿ ಅಷ್ಟೇ ತಡ ದಿವಸ ಮತ್ತೆ ಜಾಸ್ತಿ ಬೀಗ್ರ ಮನೆಗೆ ಬ್ಯಾಸ್ರಂಗೆ ಇರಬಾರ್ದು ಆಯ್ತು ತಗೋ ತುಳಸಿ ತುಳಸಿ ಐ ನೀವು ಯಾವಾಗ ಬಂದ್ರಿ ಅಲ್ಲ ಈ ಆಷಾಢ ಮಾಸದಾಗ ಬರಬಾರ್ದು ಅಂತಾರಲ್ಲ ಯಾಕೆ ಬರಕ್ಕೆ ಹೋಗಿದ್ರಿ ಅಳಿಮಯ್ಯ ಈ ಬಂದೇನಪ್ಪ ಚಲೋ ಆತ್ ಬಿಡು ಬಂದದ್ದು ಯಾಕೆ ಏನ್ ನೆನಪಾತನ ಏನ್ ಬಿಟ್ಟರಂಗೆ ಆಲಿಲ್ಲನ ಇಲ್ ಬಾ ಕೈಕಲ್ ಮುಖ ತಗೋ ಊಟಕ್ಕೆ ನೀನು ಬಾ ತುಳಸಿ ಅಲ್ಲ ಯವ್ವ ಆಷಾಢ ಮಾಸದಾಗ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅತ್ತಿ ಸಸಿ ಒಟ್ಟಿಗೆ ಇರಬಾರ್ದು ಅಂತಲ್ಲ ಅಂತವ್ರನ್ನ ಕಳ್ಸೋದು ಮತ್ತೆ ಇವ್ರು ಬಂದಾರ ಮಂದಿ ಏನು ಅನ್ನಂಗಿಲ್ಲ ಅಳಿಮಯ್ಯ ಹೌದಪ್ಪ ಮಂದಿ ಓಣ್ಯಾಗ ಆಡ್ಕೊಂಡು ನಗ್ತಾರ ಇವತ್ತೊಂದು ದಿವಸ ಇರು ನಾ ಮುಂಜಾನೆ ಎದ್ದು ಕೂಡ ಹೋಗ್ಬಿಡಪ್ಪ ಆಯ್ತು ಈಗ ಅರ್ಧ ತಿಂಗಳು ಆಗೈತೆ ಇನ್ನೊಂದು ಅರ್ಧ ತಿಂಗಳು ಆದ್ಮೇಲೆ ಬರ್ತಾಳ ಹಂಗೆ ಮಾಡ್ಬಾರ್ದಪ್ಪ ಶಾಣೆ ತಗೋಬೇಕು ಅತ್ತಿ ನಂಗೆ ಅಲ್ಲಿ ಮನ್ಯಾಗ ಒಬ್ಬತ್ತಾಗ ಬ್ಯಾಸ್ರ ಆಗತ್ತೆ ಈಕಿ ತುಳಸಿ ಇದ್ರೆ ಆಕಿ ಕೂಟ ಜಾಡ್ಕೊಂತ ಮಾತಾಡ್ಕೊಂತಿರ್ತೀನಲ್ಲ ಏನು ಅನ್ಸಲ್ಲ ಅದಕ್ಕೆ ಬಂದ್ಬಿಟ್ಟೆ ನಂಗೆ ಅಲ್ಲಿರೋಕ್ಕಾಗಲ್ಲ ಅರ್ಧ ಮತ್ತೇನು ಮಾಡೋದು ಆಯ್ತು ಇವತ್ತೊಂದು ದಿವಸ ಇದ್ದು ನಾಳೆ ಮುಂಜಾನೆ ಹೋಗ್ತೀನಿ ತಗೋ ಬರ್ರಿ ಊಟಕ್ಕೆ ನೀರು ಕೊಡ್ತೀನಿ ಬರ್ರಿ ತುಳಸಿ ಇದು ಯಾರಲ್ಲಿ ಹುಡುಗಿದೆ ಇದನ್ರಿ ಇದು ನಮ್ಮ ಬಾಜು ಮನೆ ಹುಡುಗ ಅವಾಗ ಬಂದಿಲ್ಲ ಆಡ್ತಿರ್ತೈತಿ ಇದ್ರದೊಂದು ಚಾಯ್ ಬೆಳಗ್ಗೆ ಕರಿಯೋ ತನಕ ಆಡ್ತೈತಿ ರಾತಿ ಬಾ ತನಕ ಆಡ್ತೈತಿ ಮುಂಜಾನೆ ಮಕ್ಕೊಂಡ್ಬಿಡ್ತೈತಿ ಅದಕ್ಕೆ ಎಷ್ಟು ಬಡ್ಬಡ್ ಮಲಗಿಸಕ್ಕೆ ಹೋದ್ರು ಮಕ್ಕಳೋದೇ ಇಲ್ಲ ಅಲ್ಲೋಟಿಲ್ಲ ತಡ್ಕೊಂತ ಬರುತ್ತೆ ಹೌದಾ ಸರಿ ಒಂದು ಚುಮ್ಮಂದ್ರೆ ಏನಾರು ತೊಂಬ ಲೇಬೂನು ಎಷ್ಟು ಕತ್ಲೈತಿಲ್ಲಿ ತರ್ತೀನಿ ತಡ್ರಿ ತಗೋರಿ ಸುಮ್ಮನೆ ಐತಿ ನೋಡ್ರಿ ನಾ ಒಂದು ಸ್ವಲ್ಪ ಕೆಲಸ ಐತಿ ಒಳಗೆ ಹೋಗ್ತೀನಿ ತಡ್ರಿ ಮಾಮ ಇದು ಏನಿದು ಅಲ್ಲಲ್ಲೇ ಇದು ಏನಂತ ಗೊತ್ತಿಲ್ಲ ನಿಂಗೆ ಇಲ್ಲ ಮಾವ ನಮ್ಮ ಊರಾಗಿಂತ ನಾನು ನೋಡೇ ಇಲ್ಲ. ಯಾವ ಊರು ನಿಮ್ಮದು? ನಮ್ಮದು ಇಲ್ಲೇ ಬಾಜೂರು. ಇದು ನಮ್ಮ ಅತ್ತೆ ಮನೆ ಬಂದಿದ್ವಿ. ಎಷ್ಟು ದಿವಸ ಬಂದ? ನಾವು ಬಂದು ಭಾಳ ದಿವಸ ಆಯ್ತು. ನಾವು ನಾಳೆ ಊರಿಗೆ ಹೊಂಟೀವಿ. ಹೌದಾ? ಇದಕ್ಕೆ ತಡಿ ಏನಾರ ಬೇರೆ ಹೇಳೋಣ ಇದಕ್ಕೆ. ನೀ ಸೂರ್ಯ ನೋಡಿ ಏನ್ಲೇ ತಮ್ಮ? ನೋಡೀನಿ, ದೊಡ್ಡದಿರತ್ತೆ ಸೂರ್ಯ. ಹಾಂ, ಇದೇನೈತಲ್ಲ ಇದು ಸೂರ್ಯನ ಮರಿ. ಇದಕ್ಕೆ ಸೂರ್ಯನ ಮರಿ ಅಂತಾರ, ಗೊತ್ತನ? ಹೌದಾ? ಸೂರ್ಯನ ಮರಿನಾ ಇದು? ಇದು ಇದನ್ನ ಹಂಗ ಬೆಳೆಸಿರೋ ದೊಡ್ಡದಾಗುತ್ತಾನೆ ಇದು? ಇದು ದಿನ ಕಳೆದಂಗೆಲ್ಲ ತಾನ ಸೂರ್ಯಾಗೇನಲ್ಲ ದುಡ್ಡು ಹಂಗಾಕತಿ. ಹೌದಾ ಮಾಮ? ತಡಿಲೆ ತುಳಸಿ ಎಲ್ಲ ಹೋದಂತ ನೋಡ್ಕೊಂಬರ್ತೀನಿ. ಐ ಸೂರ್ಯನ ಮರಿ ಹಂಗಿದ್ರೆ ಇದನ್ನು ನಾನು ತೊಗೊಂಡೋಗಿ ಮುಚ್ಚಿಟ್ಬಿಡ್ತೀನಿ. ನಾಳೆ ನಮ್ಮ ಊರಿಗೆ ಹೋಗ್ತೀನಿ. ನಮ್ಮ ಊರಾಗ ನಾಳೆ ಸೂರ್ಯ ದಿನ ದೊಡ್ಡದು ಅಕ್ಕನ. ನಮ್ಮ ಊರಾಗ ಸೂರ್ಯ ದೊಡ್ಡ ಸೂರ್ಯ ಅಕ್ಕನ. ತೆಗೆದಿಡ್ತೀನಿ ಒಯ್ದು. ಇದನ್ನೆಲ್ಲಿ ತೆಗೆದಿಡ್ಬೇಕು? ಯಾರ ನೋಡಿದ್ರೆ ಮತ್ತೆ ಬೇರೆ ಕಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ನಂಗೆ ಇಲ್ದಂಗೆ ಆಗುತ್ತಾ? ಎಲ್ಲಿಡ್ಲಿ? ಹಾಂ, ಈ ಬಣವಿ ಸಂಧ್ಯಾಗ ಮುಚ್ಚಿಟ್ಬಿಡ್ತೀನಿ. ಇಲ್ಲಾದ್ರೆ ಯಾರೂ ನೋಡಲ್ಲ. ತಡಿ, ಸೂರ್ಯ ಮರಿ ನೀ ಇಲ್ಲ ಅಡಿಕೊಂಡಿರು. ವಿಷಯಪ್ಪ ಅಂತೂ ಎಂತೂ ತೆಗೆದಿಟ್ಟೆ. ಈ ಮನೆಗೆ ಹೋಗ್ತೀನಿ. ಅಯ್ಯೋ, ಬಣಿ ಬೆಂಕಿ ತೆತ್ ಬರೋ ಯಪ್ಪ, ನಾನು ಬಣಿ ಬೆಂಕಿ ತೆತ್ ಬರೋ. ಕೊಡ್ಪನ್ ತೊಗೊಂಬರ್ಲಿ, ನೀರು ತೊಗೊಂಬರ್ಲಿ, ಬಡ ಬರಲಿ. ಒಣಗೆ ಎಲ್ಲರೂ ಬರ್ರಿ ಪಾಪ, ಬಣಿ ಬೆಂಕಿ ತೆತ್ ಬರ್ರಿ ಆರ್ಸನ್ ಬರ್ರು. ಐ ಸೂರ್ಯನ ಮರಿ ಎಷ್ಟು ದೊಡ್ಡದಾಗೈತೆ. ಮಾಮ ಹೇಳಿದ್ದ ಸೂರ್ಯನ ಮರಿ ದೊಡ್ಡದಾಗತ್ತೆ. ಸೂರ್ಯನ ಮರಿ ದೊಡ್ಡದಾಗೈತೆ. ಅಲ್ಲ ತಮ್ಮ, ಸೂರ್ಯನ ಮರಿ ದೊಡ್ಡದಾಗೈತಿ ಏನು ಹೇಳತ್ತಿದ್ದ? ಅಲ್ಲ ಯಾರ್ದು ಸೂರ್ಯ? ಯಾರು ಹೇಳಿದ್ರು ನಿಂಗೆ? ಆಗಲ್ಲೇ ಆ ತಿಪ್ಪು ಮಾಮನ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಅವ್ರ ಮನೆಯಾಗಿತ್ತು ಸೂರ್ಯನ ಮರಿ. ಅದೇನು ಕೇಳಿದ್ನಲ್ಲ ಸೂರ್ಯನ ಮರಿ ಅಂದ್ರೆ, ನಾನು ಊರಿಗೆ ಹೋಗಕ್ಕೆ ತೆಗೆದಿಟ್ಕೊಂಡಂತಂದು ಇಲ್ಲಿ ತಂದು ತೆಗೆದಿಟ್ಟಿನಿ. ಈಗ ನೋಡಿದ್ರೆ ದೊಡ್ಡದಾಗ್ಬಿಟ್ಟೈತಿ. ಅಲ್ಲ ತಿಪ್ಪನ ಕೆಲಸಪ್ಪ ಇದು. ಎಲ್ಲ ಹುಡುಕ್ರ ಅವನವನು ಬರೀ ಇಂಥವು ಮಾಡ್ತಾನೆ. ತಮ್ಮೂರಾಗಲ್ಲ ನಮ್ಮೂರಾಗೂ ಸಾಲದಾಗೈತದ. ಯಜ್ಜ ಬೇಡವಾ ಅವನು ಕಟ್ಟಕ್ಕೆ ಊರ್ ಮಂದೆಲ್ಲ ಸೇರಿ ಹೊಡೆಯಂಬ ಮೊದಲು ಬಾ ಯಜ್ಜ. ನಾನು ಹೆಂಗೆ ಬಣಿ ಹೊಟ್ಟು ಉರಿಯಾಕತೈತಿ, ನಾನು ಹೊಟ್ಟು ಉರಿಯಾಕತೈತಿ. ಅವನು ಎಲ್ಲೆಲ್ಲ ಹುಡ್ಕೊಂಬರ್ತೀನಿ ಬಾ ಇವಾಗ. ಅಲ್ಲ ಯಪ್ಪ, ಏನು ಮಾಡೋಣಯಪ್ಪ? ನಾನು ನಳಿಯ ಇಲ್ಲಿ ತಂದು ಮರ ಕಟ್ಟೆ ಕೊಡ್ಯಾಕತ್ತಿರಲ್ಲ ಯಪ್ಪ. ಏನು ಮಾಡೋಣಯಪ್ಪ? ಬಡಿಬೇಡ್ರಪ್ಪ ನಿಮ್ಮ ಕಾಲು ಬಿಟ್ಟು. ನನ್ನ ಗಂಡರ ಊರಾಗೆಲ್ಲ ಎಲ್ಲ ಹೋಗ್ಯಾನ ಯಪ್ಪ. ನಿಮ್ಮ ಕಾಲು ಬೋತ್ನಯಪ್ಪ. ನಾನು ನಳಿಯನ್ ಬಿಟ್ಬಿಡ್ರಪ್ಪ. ಏನು ಕೆನ ಮಾಡ್ರೆ ನನ್ನ ಮಗಳ ಜೀವನ ಹಾಳಾಕತ್ತೆಯಪ್ಪ. ರೀ ಏನು ಮಾಡಿದ್ರಿ? ನಿಮ್ಮ ಕಲ ಸಾಕಾಗ್ಬಿಡ್ತಂಗೆ ಯಪ್ಪ. ಹೆಜ್ಜ ಏನ ಬಿಡ್ರಿ ಯಪ್ಪ. ಏನ ತಿಳಿಲಾರ್ದಂಗೆ ತಪ್ಪ ಇನ್ನೂ ಮಾಡಂಗಿಲ್ಲ. ಬಿಟ್ಬಿಡ್ರಿ ಯಪ್ಪ. ಎಷ್ಟು ಹೊಡೆದಿರೋ ಯಪ್ಪ ನನ್ನ ಗಂಡಗೆ. ಬಿಡ್ರಿ ಯಪ್ಪ, ಅದು ಬಿಡ್ರಿ.
ಅಲ್ಲಿ ಬೇ ತುಳಸಿ ಅಲ್ಲ ಮತ್ತು ನಂದು ವರ್ಷಗಟ್ಲೆ ದನಕ್ಕೆ ಹಾಕಕ್ಕಂತಂದು ಬಣಿ ಹೂವಿನ ಇದನ್ನ ಮಾಡ್ಕೊಂಡು ಇಟ್ಕೊಂಡಿನಿ ನಿನ್ನ ಗಂಡ ಬಂದು ಆ ಹುಡುಗ ಅದನ್ನು ಉದ್ರ ಮರಿ ಅಂತ ಹೇಳ ಆತ್ ನೋಡೋ ತಂದು ಬಣವೆಗಿಟ್ಟಾನ ಮತ್ತು ಇದು ನಿನ್ನ ಗಂಡನ ಕಿತಾಪತ್ತಿಲ್ಲ ಮತ್ತು ಅದು ಹೊಡಿಬೇಕು ಏನ್ಬೇಕು ಸಣ್ಣ ಹುಡುಗ ತಿಳುವಳಿಕಿಲ್ಲದ ಹುಡುಗರಿಗೆ ಹಂಗಂದು ಹೇಳೋದು ಅದು ಬೆಂಕಿಯಪ್ಪ ಮುಟ್ಬಾರ್ದು ಸುಡುತ್ತಾ ಅಂತ ಹೇಳ್ಬೇಕು ಅದನ್ನ ಬಿಟ್ಟು ಹಿಂಗೆ ಮತ್ತೆ ಹಂಗೆ ಮಾಡಿ ಅದು ಬಣಿ ಅಷ್ಟು ಸುಡುತ್ತೆ ನೋಡಿ ಈಗ ಯಾರು ಕೊಡ್ತಾರೆ ಖರ್ಚು ನೀ ಏನು ಬಂದು ಬಿಡು ಅಂತಿದ್ದಿ ನನ್ನ ಮಟ್ಟು ಇರತ್ತತಿಲ್ಲ ನಾ ಏನು ಮಾಡಲಿ ವರ್ಷ ತನಕ ದನಕ್ಕೆ ಏನು ಮೇವು ಹಾಕಲಿ ನಾನು ಯಪ್ಪ ನಮ್ದು ಈ ಹೊಲ್ದಾಗ ಏನು ಬರಕತ್ತೈತಲ್ಲ ಗೋಧಿ ಹುಲ್ಲು ಆಮೇಲೆ ಗಂಟೆಂದು ಬರತೈತಿ ನಮಗೇನು ಯಾಡದ ನಡಿತೈತಿ ಅದ್ರಾಗ ಅರ್ಧ ನಿಮಗೆ ಕೊಡ್ತನಪ್ಪ ಯಪ್ಪ ಬಿಟ್ಬಿಡ್ರಿಯಪ್ಪ ನನ್ನ ಕಾಲು ಬಿಟ್ಟು ಬಿಡ್ರಿಯಪ್ಪ ಏ ಆತಲ್ ಬಿಡು ಸುಮ್ಮನೆ ಅವ್ರು ಕೊಡ್ತೀನಿ ಅಂದರೆ ಯಾಕೆ ಹೊಡಿತಿ ಸುಮ್ಮನೆ ಆಮೇಲೆ ಆ ಹುಡುಗಂದು ತಪ್ಪೈತಿ ಮತ್ತೆ ಆತೇನ ಸುಮ್ಮನೆ ತಮಾಷೆಗೆ ಅಂತ ಹೇಳ್ತಾನೆ ಆ ಹುಡುಗ ತಂದಲ್ಲಿ ಇರ್ತಾನಂತ ಆತ ಏನು ಗೊತ್ತಿರುತ್ತೆ ಹೋಲ್ಬಿಡು ಇಲ್ಲಿಗೆ ಬಿಟ್ಬಿಡ್ರಿ ಸುಮ್ಮನೆ ಯಪ್ಪ ಪುಣ್ಯ ಬರತ್ರಪ್ಪ ಅಜ್ಜ ಏನ ಬಿಟ್ಬಿಡ್ರಪ್ಪ ನನ್ನ ಗಂಡನ ಬಿಟ್ಬಿಡ್ರಪ್ಪ ಏನ ನೀವು ಇಷ್ಟು ಹೇಳಕತ್ತೀರ ಅಂತ ಅಂದ್ಬಿಡ್ತೀನಿ ಇಲ್ಲ ಅಂದ್ರೆ ಬೇರೆ ಯಾವ್ದಾರ ಆಗಿದ್ರೆ ಮತ್ತೆ ಎಲ್ಲೋಡ ಕಡೋದು ಇಲ್ಲ ಪುಡಿ ಪುಟ್ಟಿ ತುಂಬಿ ಹೆಡಿಗಿನ ತುಂಬಿಟ್ಟು ಬಿಡ್ತಿದ್ದೆ ಇಲ್ಲ ಅಂದ್ರೆ ಆತನ ಹೆಂಗೋ ಗಿಡ ಕಟ್ಟಿದ್ದು ಅಲ್ಲೇ ಸುಟ್ಟ ಬಸ್ ಮಾಡ್ಬಿಡ್ತಿದ್ದೆ